ಕೆ.ಎನ್. ರಾಜಣ್ಣ ಅವರು ಆಡಿದಂತ ಒಂದು ಮಾತು ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಒಂದೊಂದಾಗಿ ಆರೋಪಗಳನ್ನ ಹೊರಹಾಕ್ತಾ ಇದ್ದಾರೆ. ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನ ಶಾಸಕರು ಇದೆ. ಸ್ವಪಕ್ಷದಲ್ಲೇ ಇದ್ದಂತ ಕೆ.ಎನ್. ರಾಜಣ್ಣ ಅವರು ಈ ರೀತಿಯಾದಂತ ಒಂದು ಮಾತನ್ನ ಆಡಿರುವಂತದ್ದು ನಿಜಕ್ಕೂ ಕೂಡ ಶಾಕ್ ಅನ್ನಿಸ್ತಾ ಇದೆ. ಪವರ್ ಸೆಂಟರ್ ಆಗಿದೆಯಲ್ಲ ಬಹಳಷ್ಟು ಇದಾವೆ. ಮನಿ ಕೊಟ್ರೆ ಮನಿ ಅನ್ನುವಂಥದ್ದು, ಲಂಚ ಇಲ್ಲದೆ ಮನೆ ಇಲ್ಲ, ಮನೆ ಬೇಕಾದ್ರೆ ಲಂಚ ಕೊಡಿ. ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆ ಆಗುತ್ತಾ? ಸೆಪ್ಟೆಂಬರ್ ಅಲ್ಲಿ ಬದಲಾವಣೆ ಜಗದ ನಿಯಮ ಅಂತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಕೀಯದಲ್ಲಿ ಬದಲಾವಣೆ ಇಲ್ಲ ಅಂತಂದ್ರೆ ಸಾಕಷ್ಟು ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು. ಬದಲಾವಣೆ ಇಲ್ಲ ಅಂತಂದ್ರೆ ರಾಜಕೀಯ ನಡೆಯೋದೇ ಇಲ್ಲ ಅನ್ನುವಂಥ ಮಾತು. ಸಹಜವಾಗಿ ಈ ಮಾತು ಇದೀಗ ಕಾಂಗ್ರೆಸ್ಗೆ ಒಂದಿಷ್ಟು ಅನ್ವಯವಾಗ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು, ಸಚಿವರು ಕೂಡ ಒಂದಿಷ್ಟು ಅದರಲ್ಲಿ ಇವರೇ ಈ ಮಾತನ್ನ ಹೇಳದಂತ ಸಂದರ್ಭದಲ್ಲಿ ಏನಾಯ್ತು, ಏನ್ ಕತೆ ಅಂತ ನಾವು ನೋಡ್ತಾ ಹೋದಾಗ ಕೆ.ಎನ್. ರಾಜಣ್ಣ ಅವರು ಆಡಿದಂತ ಒಂದು ಮಾತು ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ರಾಜಕೀಯ ಪಾಳ್ಯದಲ್ಲೇ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದಿಷ್ಟು ಸಂಚಲನ ಮೂಡಿಸ್ತಾ ಇರುವಂಥದ್ದು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನವೆಂಬರ್ನಲ್ಲಿ ಒಂದಿಷ್ಟು ಬದಲಾವಣೆ ಅನ್ನುವಂಥದ್ದು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತೆ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಕಾಂಗ್ರೆಸ್ ಒಂದು ಈ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ, ಒಂದಿಷ್ಟು ಅಭಿವೃದ್ಧಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನಮಗೆ ಸರಿಯಾದಂಥ ಒಂದಿಷ್ಟು ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಒಂದೊಂದಾಗಿ ಆರೋಪಗಳನ್ನು ಹೊರಹಾಕ್ತಾ ಇದ್ದಾರೆ. ಅದನ್ನೇ ಅಸ್ತ್ರವನ್ನ ಮಾಡಿಕೊಂಡಿರುವಂಥ ಬಿಜೆಪಿ ತನ್ನೆಲ್ಲವೂ ಕೂಡ ಪ್ರಭಾವವನ್ನು ಬೀರಬೇಕು, ಹೀಗಾದ್ರೂ ಮಾಡಿ ಆ ನಾಯಕರುಗಳನ್ನ ಒಂದಿಷ್ಟು ಅಂತಂದ್ರೆ ರಾಜಕೀಯದಿಂದಲೋ ಹೇಗಾದ್ರೂ ಮಾಡಿ ಒಂದಿಷ್ಟು ದುರ್ಬಲಗೊಳಿಸಬೇಕು ಅನ್ನುವಂಥದ್ದು ಒಂದಿಷ್ಟು ಗೊತ್ತೇ ಇದೆ. ಸೊ ಈ ಹಿಂದೆನೆ ಒಂದಿಷ್ಟು ಬಿಜೆಪಿ ಟ್ವೀಟ್ ಅನ್ನ ಮಾಡಿತ್ತು. ಏನಪ್ಪಾ ಅಂತಂದ್ರೆ ಅಕ್ಟೋಬರ್ ನವೆಂಬರ್ನಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಬಾಂಬನ್ನ ಸಿಡಿಸುತ್ತೆ, ಬದಲಾವಣೆ ಸಹಜವಾಗಿ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ವಿರೋಧ ಪಕ್ಷದವರು ಒಂದಿಷ್ಟು ವಿರೋಧವನ್ನ ಮಾಡ್ತಾರೆ, ಒಂದಿಷ್ಟು ಮಾತುಗಳನ್ನ ಆಡ್ತಾರೆ ಅನ್ನುವಂಥದ್ದು ನಾವು ಕೇಳ್ಪಟ್ಟಿದ್ವಿ. ಆದ್ರೆ ಸ್ವಪಕ್ಷದಲ್ಲೇ ಇದ್ದಂಥ ಕೆ.ಎನ್. ರಾಜಣ್ಣ ಅವರು ಈ ರೀತಿಯಾದಂತ ಒಂದು ಮಾತನ್ನ ಆಡಿರುವಂಥದ್ದು ನಿಜಕ್ಕೂ ಕೂಡ ಶಾಕ್ ಅನ್ನಿಸ್ತಾ ಇದೆ. ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ಅಂತ ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ, ಈಗ ನನ್ನ ಮೇಲೆ ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ನಾನು ತಿದ್ಕೋಬಹುದು. ನಾನು ತಿದ್ಕೋಬಹುದು. ಯಾರೇ ಆಗ್ಲಿ, ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ. ಲೋಪ ಇಲ್ಲದೆ ಇರೋ ವ್ಯಕ್ತಿ ಯಾವನೂ ಇಲ್ಲ. ಆ ಲೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ, ಅಸಮಾಧಾನ, ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದ್ರೆ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವರು ಅದನ್ನು ತಿದ್ದುಕೊಳ್ಳಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂದ್ರೆ ಎಲ್ಲಾ ಸಚಿವರುಗಳು ಕೂಡ, ಎಲ್ಲಾ ಶಾಸಕರುಗಳು ಎಲ್ಲರೂ ಒಂದೇ ಅನ್ನೋ ರೀತಿಯನ್ನು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ಬಿ.ಆರ್. ಪಾಟೀಲ್ ಅವರು ಹೇಳಿದ್ರೆ, ನಾನು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡುತ್ತೆ, ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಧಿಕಾರಿಗಳು ಸರಿಯಾಗಿ ನಡ್ಕೊಳ್ತಿಲ್ಲ ಅಂತ ಎಲ್ಲಿ ಹೇಳಿದ್ದಾರೆ ಅವರು? ಅವರು ಮನೆ ವಿಚಾರದಲ್ಲಿ ಅವರು ಸರ್ಫರಾಜ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಪವರ್ ಟಿವಿನಲ್ಲೇ ತೋರಿಸಿದಿರಿ. ಅದು ಅವರಾಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ, ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಏನು ಅನುಭವ ಆಗಿದೆ, ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಿರ್ತಾರೆ. ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ ಸಿಎಂ ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ. ಆದ್ರೆ ಈಗ ನೀವು ಶಾಸಕರು ಏನ್ ಹೇಳ್ತಾರೆ ಅಂದ್ರೆ 2018ರಲ್ಲಿ 13ರಲ್ಲಿ ಇದ್ದಂತ ಸಿದ್ದರಾಮಯ್ಯ ಅವರೆಲ್ಲ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಒತ್ತಡ ಏನಾದ್ರು ಇದೆಯಾ ಸಿದ್ದರಾಮಯ್ಯ ಸರ್? ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ, ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13, 18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟು ಇದಾವೆ. ಏನ್ ಅಪೆಕ್ಸ್ ಬ್ಯಾಂಕ್ ಏನಾಗಿದೆ? ಅಯ್ಯೋ, ಕೋರ್ಟ್ ಇರೋದು ಯಾಕ್ರಿ? ಕೋರ್ಟ್ಗಳು ಇರೋದು ಯಾಕೆ? ಲಾಯರ್ಗಳು ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ಯಾರೆಲ್ಲ ಕಾನೂನು ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ. ಸರ್, ಈಗ ಬಿಜೆಪಿ ಜೆಡಿಎಸ್ನವರು
ಸ್ವಪಕ್ಷದ ವಿರುದ್ಧನೇ ಮಾತಾಡ್ತಿರೋ ಶಾಸಕರಿಗೆ ಕೈ ಜೋಡಿಸ್ತೀವಿ, ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅವರಪ್ಪ ಮೊದ್ಲೇ ಅವ್ರ ತಟ್ಟೆನಲ್ಲಿ ಅವ್ರ ಎಲೆನಲ್ಲಿ ದೊಡ್ಡ ಹೆಗಣ ಬಿದ್ದಿದೆ. ಬೆಳಿಗ್ಗೆ ಎದ್ರೆ ಜಗಳ ಅವ್ರದ್ದೇ ನೋಡ್ತಾ ಇಲ್ವಾ ನೀವು? ಅವ್ರನ್ನ ಸರಿಪಡಿಸ್ಕೊಳಕ್ ಹೇಳಿ. ನಮ್ಮ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಅವ್ರಿಗೆ ನೈತಿಕವಾದಂತ ಯಾವ ಹಕ್ಕಿದೆ ಹೇಳಿ? ಅವರ ತಟ್ಟೆ ಎಲೆ, ಊಟದ ಎಲೆ ಇದೆಯಲ್ಲ, ದೊಡ್ಡ ಹೆಗಣ ಬಿದ್ದಿದೆ. ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರ್ಬೋದು, ನೊಣದ್ದೇ ತೋರಿಸ್ತಾರೆ ಹೊರತು ಹೆಗಣದ ಬಗ್ಗೆ ಮಾತಾಡಕ್ ಹೇಳಿ ಅವ್ರಿಗೆ. ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತಾ? ಏನಾದ್ರೂ ಒಂದ್ ಕಡೆ ಕೆಪಿಸಿಸಿನ, ಒಂದ್ ಕಡೆ ಸಿಎಂ ಅಥವಾ ಸಂಪುಟ ಮತ್ತೊಂದು ಸಾರಿ ರಚನೆ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ನಿಜವಾಗ್ಲೂ ಕೂಡ KN ರಾಜಣ್ಣವರು ಈ ರೀತಿ ಮಾತನ್ನ ಯಾಕೆ ಹೇಳಿದ್ರು, ಹಾಗಾದ್ರೆ ಬದಲಾವಣೆ ಅನ್ನುವಂಥದ್ದು ಯಾಕೆ ಈ ಮಾತನ್ನ ಅವರು ಆಡಿದ್ರು ಅನ್ನುವಂಥದ್ದು ಕೂಡ ಬಹಳ ಸದ್ದನ್ನ ಮಾಡ್ತಾ ಇರುವಂಥದ್ದು. ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿರುವಂತ ಬಿಜೆಪಿ ಇದೀಗ ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದಿಷ್ಟು ಅಭಿವೃದ್ಧಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಅಸ್ತ್ರವನ್ನ ಮಾಡಿಕೊಂಡಿರುವಂಥದ್ದು. ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು. ವಸತಿ ಇಲಾಖೆಯಲ್ಲಿ ಪ್ರಮುಖವಾಗಿ ಮನಿ ಕೊಟ್ರೆ ಮನಿ ಅನ್ನುವಂಥ ಮಾತೇನಿದೆಯಲ್ಲ, ನಿಜಕ್ಕೂ ಕೂಡ ಯಾಕಂದ್ರೆ ದುಡ್ಡು ಕೊಟ್ರೆ ಮಾತ್ರ ಇಲ್ಲಿ ಮನೆ ಸಿಗ್ಬಹುದು ಅನ್ನುವಂಥ ಆರೋಪಗಳನ್ನು ಕೇಳಿ ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಅವರು ಕೂಡ ಎಲ್ಲವೂ ಕೂಡ ವಿಸ್ತಾರವಾಗಿ ಹೇಳಿದ್ರು. ಇನ್ನು ಗೃಹ ಸಚಿವರು ಕೂಡ ಒಂದಿಷ್ಟು ಹೌದು, ಒಂದಿಷ್ಟು ಅಸಮಾಧಾನ ಇದೆ ಆ ಭಾಗದ ಜನರಿಗೆ ಆಗಿರ್ಬೋದು, ಆ ನಾಯಕರಿಗೆ ಆಗಿರ್ಬೋದು, ಎಲ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದು ಆಡಿದ್ರು. KN ರಾಜಣ್ಣವರ ಈ ಮಾತುಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆ ಆಗುತ್ತಾ? ಏನು ಬದಲಾವಣೆ ಆಗುತ್ತೆ? ಹಾಗಾದ್ರೆ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನುವಂಥದ್ದು ಕೂಡ ಬಹಳ ಸದ್ದನ್ನ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ನಾಯಕರುಗಳೇ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವರಿಗೆ ಒಂದು ವಿರೋಧ ಪಕ್ಷದ ನಾಯಕರಿಗೆ ಒಂದು ಅಸ್ತ್ರವನ್ನ ಕೊಡುವಂತ ಕೆಲಸವೂ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, KN ರಾಜಣ್ಣವರು ಹೇಳಿದ್ದ ಹಾಗೆ ಏನಾದರೂ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಯಥಾಸ್ಥಿತಿ ಸಚಿವ ಸಂಪುಟ ಹಾಗೆ ಇರುತ್ತಾ, ಅಥವಾ CM ಅವರು ಬದಲಾವಣೆ ಆಗ್ತಾರಾ, DCM ಅವರು ಬದಲಾವಣೆ ಆಗ್ತಾರಾ, ಏನಾಗುತ್ತೆ ಹಾಗಾದ್ರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.